ಹೊಸಕೋಟೆ ತಾಲೂಕು ಸಂಘದ 5 ವರ್ಷದ ಎಲೆಕ್ಷನ್ಗೆ ರಿಟರ್ನಿಂಗ್ ಆಫೀಸರ್ ಆಗಿ ಶಿವಕುಮಾರ್ ಆಯ್ಕೆ ಮಾಡಿದ್ದಾರೆ ಡಿ ಆರ್ ಆಫೀಸಿಂದ. ಆದ ಕಾರಣ 26, 27 ಅಪ್ಲಿಕೇಶನ್ ಹಾಕೋ ದಿನವಾಗಿರ್ತದೆ. ಬೆಳಿಗ್ಗೆ 10ರಿಂದ 3 ಗಂಟೆ ತನಕ ಅಪ್ಲಿಕೇಶನ್ ಹಾಕೋದಿರ್ತದೆ. ಹಾಗೆ 28ನೇ ತಾರೀಕು ಸ್ಕೂಟಿ ಇರ್ತದೆ. ಅವತ್ತು ಎಲೆಕ್ಷನ್ ರಿಟರ್ನ್ ಆಫೀಸರ್ ಇರ್ತಾರೆ. ಹಾಗೆ 29 ವಾಪಸ್ ತಗೊಳ್ಳೋದು ಮತ್ತು ಅಪ್ಲಿಕೇಶನ್ನ ಕ್ಲೋಸ್ ಮಾಡಿ ಎಲೆಕ್ಷನ್ಗೆ ಚುನಾವಣೆ ಕೊಡ್ತಕ್ಕಂಥ ಇರ್ತದೆ 29ನೇ ತಾರೀಕು. ಇದಾದ ನಂತರ 3ನೇ ತಾರೀಕು 3/4/2026 ಚುನಾವಣೆ ನಡೀತದೆ. ಬೆಳಿಗ್ಗೆ 9ರಿಂದ 3 ಗಂಟೆ ತನಕ ಚುನಾವಣೆ ನಡೀತದೆ. ಚುನಾವಣೆ ಆದ ನಂತರ 3 ಗಂಟೆ ಮೇಲೆ ಚುನಾವಣೆಯ ಮತಗಳನ್ನು ಎಣಿಕೆ ಮಾಡಿ ಆ ದಿನ ರಿಸಲ್ಟ್ ಕೊಡ್ತಕ್ಕಂಥದ್ದು ಎಲ್ಲ ಸಹಕಾರ ಸಂಘಗಳಲ್ಲೂ ಫಾರ್ಮ್ಯಾಟ್ಸ್ ಹಂಗೆ ಇದೆ. ನಮ್ಮದು ಹಾಗೆ ಇರ್ತದೆ ಅಂತ ಹೇಳ್ತಾರೆ. ನಮ್ಮದು 1350 ಓಟ್ ಇರ್ತದೆ. ಈಗಾಗಲೇ 500 ಹಳೆ ಓಟ್ ಇರ್ತದೆ, 750 ಹೊಸ ಓಟ್ ಇರ್ತದೆ. ಹೊಸ ಓಟಲ್ಲಿ ಏನಪ್ಪ ಅಂದರೆ ಹೊಸ ಓಟ್ ಇರ್ತದೆ, ಎಲೆಕ್ಷನ್ ನಿಲ್ಲಂತ ಇದಿರಲ್ಲ ಅಂತಬಿಟ್ಟು ನಮ್ಮ ಎಲೆಕ್ಷನ್ ಆಫೀಸರು 1 ವರ್ಷ ಮುಂಚೆ ಆಗಿರಬೇಕು, 1 ವರ್ಷ ಹೊಡಿದ್ರಾಗನ ಎಲೆಕ್ಷನ್ ನಿಲ್ಲಂತಿಲ್ಲ ಅಂತಬಿಟ್ಟು ನಮ್ಮ ಬೈಲ ಪ್ರಕಾರ ಇದಾಗಿರ್ತದೆ. ಆದ ಕಾರಣ ಅದು ಹಿಂಗಿರ್ತದೆ. ಆದ ಕಾರಣ ಇನ್ನೂ ಕೆಲವರು ನಮ್ಮ ಹಳೆ ಮತದಾರರು 100% ಇನ್ನೂ 100%ನ 1040 ರೂಪಾಯಿ ಕೊಟ್ಬಿಟ್ಟು ಅವ್ರು ಪರಿಪೂರ್ಣ ಮಾಡಿಕೊಂಡು ಮತದಾರರು ಮತ ಮಾಡ್ಬೋದು ಅವರು. ಆದ ಕಾರಣ ಯಾರ್ಯಾರು ನಮ್ಮ ಹಳಬರು ಅಂದರೆ ಹಳೆ ಶೇರ್ದಾರ 500 ಶೇರ್ದಾರರು ಯಾರ್ಯಾರು ಅವರ 100% ಶೇರನ್ನು 1050ಕ್ಕೆ ಪರಿವರ್ತನೆ ಮಾಡಿದ್ದೋ ದಯಮಾಡಿ ಅವರೆಲ್ಲ ಬಂದು ಈಗಲೂ ಬಂದು ಅವರ ಉಳಿಕೆ ಹಣವನ್ನು ಕಟ್ಬಿಟ್ಟು ಮತದಾನ ಮಾಡಲು ಅವ್ರನ್ನ ವಿನಂತಿ ಮಾಡ್ಕೊಳ್ತಾರೆ. ದಯಮಾಡಿ ಅನ್ನತೆ ಭಾವಿಸ್ತಾರ ಅವ್ರದ್ದು ಬಂದು ಉಳಿಕೆ ಅಮೌಂಟನ್ನು ಕಟ್ಬಿಟ್ಟು ಅವರು ಮತದಾನಕ್ಕೆ ಹಕ್ಕೈತೆ, ಅದು ಪರ್ಮಿಷನ್ನು ಆಗಿದೆ. ನಮ್ಮ 1350 ಮತ ಮಾಡ್ಬೋದು. ಆದ ಕಾರಣ ಎಲ್ಲರೂ ಅನ್ನತೆ ಭಾವಿಸ್ತೀರ ಬಂದು ಎಲೆಕ್ಷನ್ನ ಸುಖ ನಡೆಸ್ಕೊಡ್ಬೇಕು ಅಂತ ನಾವು ಕಳಕಳಿಯಿಂದ ಕೇಳ್ಕೊಳ್ತೇವೆ.